ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ, ಈ ಸತಿ ಮಳೆಯ ಅಭಾವದಿಂದ ಮಾವಿನಕಾಯಿನ ಕತೆ ನೆಲ ಕಚ್ಚಿಬಿಟ್ರು. ಮಾವಿನಕಾಯಿ ಈ ಸತಿ ಎಷ್ಟೇ ಕಷ್ಟಪಟ್ಟು 3 ಸತಿ ಔಷಧಿ ಹೊಡೆದು ಅವರು ಪಡಬಾರ್ದು ಕಷ್ಟಪಟ್ಟರು. ಆದರೂ ನೋಡಿ, ಒಂದು ಮರಕ್ಕೆ ಒಂದಿಷ್ಟು ಕಾಯಿ ಕಿತ್ತು ಬಿದ್ದದೆ. ಇಷ್ಟು ಬಿದ್ದರೆ ನಮ್ಮ ರೈತರುಗಳು ಅಲ್ಲಿ ಮಾಡ್ಕೊಂಡಿರೋವಂಥಲ್ಲಿ ಏನು ಲಾಭ ಇಲ್ಲ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಅವ್ರು ಎಷ್ಟು ಬೈಲು ಕಿತ್ತವ್ರೆ ಅಂದರೆ ಸ್ನೇಹಿತರೆ, ಈಗ ಸುಮಾರು ಇಲ್ಲಿಂದ ಅಲ್ಲೊಂದು 3 ಎಕರೆ ಕಿತ್ತವ್ರೆ, ಇಲ್ಲೊಂದು 2 ಎಕರೆ ಕೀಳ್ತಾವ್ರೆ. ಆ 2 ಎಕರೆಗೆಲ್ಲ ಎಷ್ಟು ಮಾವಿನಕಾಯಿ ಬಂದದಂದ್ರೆ ಕ್ರೇಟು ನೋಡಿ. ಇಲ್ಲಿ ಬಾದಾಮಿನ ಒಂದು 4-7 ಕ್ರೇಟ್ ಸಿಕ್ಕದೆ ಈ ಬೌಂಡ್ರಿಗೆಲ್ಲ. ಅದು ಕಾಯಿ ನೋಡ್ರೆ ಗೋಟ್ಕಾಯಿ ಇದ್ದಂಗೆ ಅದೇ. ಮಳೆ ಅಭಾವದಿಂದ ರೈತನ ಕತೆ ಈ ಸತಿ ನೆಲ ಕಚ್ಚಿಬಿಟ್ರು. ನಾನು ಹಿಂದೆ ಹೇಳ್ದಂಗೆ ನಿಮ್ಗೆ ನಾನು ಮಳೆ ಎಲ್ಲದಕ್ಕೂ ಮಳೆನೇ ಕಾರಣ. ಈ ಸತಿ ಮಾವಿನಕಾಯಿ ರೈಟು ಜಾಸ್ತಿ ಆಗೋ ಮೂಮೆಂಟ್ ಅದೇ. ಅದು ಅಲ್ಲದೆ 3 ಬ್ಯಾಚ್ ಆಗೈತೆ ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿ, ಇದೊಂದು ಸೈಜ್ ಬ್ಯಾಚು, ಇದೊಂದು ತಿರ್ಗಾ ಇದೊಂದು ಸಣ್ಣದು, ಈ ಕಿತ್ತಿರೋದೊಂದು 3 ಬ್ಯಾಚು ಆಗದೆ. ಹಿಂಗಾದ್ಮೇಲೆ ನಮ್ಮ ಜನಗಳು ಮಾಡ್ಕೊಳ್ಳೋಂಥವ್ರು ಏನು ಲಾಭ ತಗೋತಾರೆ ನೋಡಿ. ರೈತರುಗಳನ್ನ ಯಾರು ಕೇಳಲ್ರು. ಈ ಥರ ಮಳೆ ಅಭಾವದಿಂದನೇ ಈ ಥರ ಆಗದೆ. ಮುಂದೆ ನಾನು ಕೀಳ್ತಾ ಇರೋದನ್ನ ತೋರಿಸ್ತೀನಿ ಬನ್ನಿ. ಅವ್ರು ಹೆಂಗಾಗಿ ಕೊಯ್ತಾವ್ರೆ ಅಂದರೆ ಸ್ನೇಹಿತರೆ, ಈ ದನ ಬೆದರಿಸಲ್ರೆ ಸಂಕ್ರಾಂತಿ ಹಬ್ಬದಲ್ಲಿ, ಹಂಗೆ ಅಲ್ಲೊಂದಿಲ್ಲ ನೋಡಿ, ಕಾಯಿಗಳೇ ಇಲ್ಲ. ಇಂಥದ್ರಲ್ಲಿ ಏನೂ ಇಲ್ಲ. ಮುಂಗಾರು ಮಳೆ ಎಲ್ಲೋ ಒಂದು ಕಡೆಗೆ ಊದದೆ, ಒಂದು ಕಡೆಗೆ ಊಯ್ಲಿಲ್ಲ. ಬರ್ತದೆ ಬರಲ್ತು ಅಂತ ಯಾರು ಹೇಳೋಕ್ಕಾಗಲ್ಲ. ಹಿಂಗಾದ್ಮೇಲೆ ನಮ್ಮ ರೈತರುಗಳು ಜೀವನ ಮಾಡುತ್ತಾನೆ ಹೆಂಗೆ, ಮಾಡ್ಕೊಂಡಿರೋರ್ತಾನೆ ಹೆಂಗೆ, ಅದ್ರ ಮಾರಾಟ ಮಾಡೋರ್ತಾನೆ ಯಾವ ಥರ ಮಾಡೋದು. ಈ ಬಿಸಿಲಲ್ಲಿ ಆ ಮಾವಿನ ಹಣ್ಣು ತಿಂದ್ಬಿಟ್ಟು ಜೀರ್ಣ ಮಾಡುತ್ತಾನೆ ಹೆಂಗೆ. ಈ ಪಾಟಿ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ. ಈಗಾಗಲೇ 10 ಗಂಟೆಗೆ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ ಅಂದರೆ ಏನು ಕತೆ ಮಾಡಬೇಕು ನೀವೇ ಹೇಳ್ರಿ. ನಮ್ಮ ರೈತನಿಗೆ ಅದಕ್ಕೋಸ್ಕರ ನಾನು ರೈತರಿಗೆ ಇರೋ ಅಷ್ಟು ಕಷ್ಟ ಯಾರಿಗೂ ಇಲ್ಲ ಅಂತ ನಾನು ಪದೇ ನಮ್ಮ ರೈತರಿಗೋಸ್ಕರ ನಾನು ಯಾವಾಗೂ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನನ್ನ ಸ್ನೇಹಿತರೆ. ನೋಡಿ, ಇಲ್ಲೊಂದು ಮರ ನೋಡಿ, ಎಲ್ಲ ಒಣಗೋಗದೆ, ನೀರಿಲ್ಲದೆ ಅನ್ಬೇಕು ಯಾವ ಥರ ನೋಡಿ. ಇನ್ನು ಪೀಚೆ ಇಲ್ಲ. ಇದು ಕಾಯಿ ಆಗೋದು ಯಾವಾಗ. ಮಾವಿನಕಾಯಿ ಈ ಸತಿ ಫುಲ್ ಎಫೆಕ್ಟ್ ಆಗೈತೆ ಮಳೆ ಅಭಾವದಿಂದನೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೋದ ವರ್ಷ ಮಳೆ ಇಲ್ಲ ಜಾಸ್ತಿ. ಅವ್ರು ನೋಡಿ ಬೇಟೆಯವ್ರು ಹೋದಂಗೆ ಹುಡುಕೊಂಡು ಸುಮ್ಮನೆ ಒಯ್ತಾವ್ರೆ, ಕಾಯಿ ಇಲ್ಲ ಏನೂ ಇಲ್ಲ. ಹಿಂಗದೇ ಪರಿಸ್ಥಿತಿ ನಮ್ಮ ರೈತರ ಪರಿಸ್ಥಿತಿ ಮಾವಿನಕಾಯಿಂದು. ಇದ್ರ ಎಡೆಯಲ್ಲಿ ಬೇರೆ ಊಜಿ ಕಾಟ ನೋಡಿ. ಊಜಿದು ಬಿಸಿಲಿ ಬೇಗ ಕಾಯಿಗಳೆಲ್ಲ ಈ ಥರ ಆಗವೆ. ಇಷ್ಟೊಂದು ಎಫೆಕ್ಟ್ ಆಯ್ತಾ ಇರ್ತದೆ ನೋಡಿ, ಲೆಕ್ಕ ಹಾಕೊಳ್ಳಿ. ಬರ್ತಾರೆ ಈಗ ಮಾವಿನಕಾಯಿ ಬಗ್ಗೆ ಅವ್ರಿಗೆ ವಿಚಾರಿಸ್ತೀನಿ, ಎಷ್ಟು ಔಷಧಿ ಹೊಡೆದು ಎಷ್ಟು ಬಂಡವಾಳ ಹಾಕಿದ್ರು ಅಂತ. ನೋಡೋಣ ಏನು ಹೇಳ್ತಾರೆ. ಈಗ ಎಷ್ಟು ಕಾಯಿ ಸಿಕ್ಕದೆ, ಇದರಿಂದ ಏನು ಅವ್ರಿಗೆ ಲಾಭ ಸಿಕ್ಕತ್ತೆ ಅಂತ. ಅಣ್ಣ, ಈ ಸತಿ ಮಾವಿನಕಾಯಿ ಬಗ್ಗೆ ಏನು ಹೇಳ್ತೀರಾ ನೀವು? ಇವೆಲ್ಲ ನೋಡ್ತಾ ಇದ್ರೆ ವಾತಾವರಣ ಸ್ನೇಹಿತರೆ, ಮಾವಿನಕಾಯಿ ರೇಟ್ ಆಗ್ಬೋದು ಅಂತ ಒಂದು ಮುನ್ಸೂಚನೆ ಅದು, ಇಲ್ಲ ಆಗದೆ ಇರ್ಬೋದು ಅಂತ ಹೇಳ್ಬೋದು. ಯಾಕೆ ಅಂದರೆ ಬಿಸಿಲು ಜಾಸ್ತಿ ಹೊಡೋದ್ರಿಂದ ನಮ್ಮ ಜನಗಳು ತಗೊಳ್ಳದೇ ಇರ್ಬೋದು. ಯಾಕಂದರೆ ಇದು ಬಿಸಿಲು ಜಾಸ್ತಿ ಆದಾಗ ಮಾವಿನ ಹಣ್ಣು ಆರೋಗ್ಯವಾಗಿ ಇರಲ್ತು, ತಿನ್ನೋಕ್ಕೆ ಚೆನ್ನಾಗಿರಲ್ತು. ಒಂದೇ ಸಮ ವಾತಾವರಣ ಇದ್ದಾಗ ಮಾವಿನ ಹಣ್ಣು ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಆದ್ದರಿಂದ ಯಾರೇ ಆಗಲಿ ಮಾರ್ಕೆಟಲ್ಲಿ ನೀವು ಮಾವಿನಕಾಯಿ ತಗೊಂಡು ಅಡೆ ಹಾಕೋವಂಥವ್ರು, ಹಣ್ಣು ಮಾಡೋವಂಥವ್ರು ಮೆಡಿಸನ್ ಹಾಕಬೇಡ್ರಿ, ಕಾರ್ಬೋಹೈಡ್ರೇಟ್ ಹಾಕಿ ಹಣ್ಣು ಮಾಡಬೇಡಿ. ಮತ್ತು ಹಚ್ತಾರಲ್ಲ ಇದು ಕೆಮಿಕಲ್ ಹಾಕಿ ಅವೆಲ್ಲ ಮಾಡ್ಕೋಬೇಡಿ. ಯಾಕಂದರೆ ಅದು ವಿಷ, ರೈತ ಜನಗಳ ಮೇಲೆ ಪರಿಣಾಮ ಬೀರ್ತದೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಮಾವಿನ ಹಣ್ಣು ಮಾಡೋರು ಅಂಥವ್ರು ಅದೇ ಥರ ಹಿಂದಿನ ಕಾಲದಲ್ಲಿ ಹುಲ್ಲೆಲ್ಲಿ ಹಣ್ಣು ಮಾಡ್ತಾಯಿದ್ರು, ಬಾಕ್ಸ್ಗೆ ಹಾಕಿ ಹಣ್ಣು ಮಾಡ್ತಾಯಿದ್ರು. ಆ ಥರ ನೀವು ಹಣ್ಣು ಮಾಡಿ ರೈತ ಜನಗಳಿಗೆ ತಿನ್ನಿಸದೆ ಆದರೆ ಮಾವಿನಕಾಯಿ ರೈಟ್ ಆಯ್ತು ಅಂತ ನಾನು ಹೇಳ್ತೀನಿ. ನೀವೇನಾದರೂ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ದೆ ಆದರೆ ಮಾವಿನಕಾಯಿ ಡೌನ್ ಆಯ್ತದೆ. ಯಾಕೆ ಅಂದರೆ ಈಗ ಆಲ್ರೆಡಿ ನೀವು ತಿಳ್ಕೊಂಡಿರ್ಬೋದು, ಗೋಬಿ ಮಂಚೂರಿ, ಆಮೇಲೆ ಇನ್ನೊಂದು ಯಾವುದಪ್ಪ ಅದು ಬೊಂಬಾಯಿ ಮಿಠಾಯಿ, ಇವೆಲ್ಲ ಕೆಮಿಕಲ್ ನಿಲ್ಲಿಸವ್ರೆ. ಅದೇ ಥರ ಆದಾಗ ಮಾವಿನಕಾಯಿ ಮೇಲೆ ಹೆಚ್ಚು ಪರಿಣಾಮಕಾರಿ ಬೀರ್ತದೆ. ಆದ್ದರಿಂದ ಯಾರೇ ಆಗಲಿ ಮಾವಿನ ಹಣ್ಣು ಮಾಡಿ ಮಾರೋ ಅಂಥವ್ರು ಕೆಮಿಕಲ್ ಹಾಕ್ತೆ ಹಣ್ಣು ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ನೀವೇನಾರ ಕೆಮಿಕಲ್ ಹಾಕಿ ಹಣ್ಣು ಮಾಡೋದೇ ಆದರೆ ಮಾವಿನಕಾಯಿ ಪೂರ್ತಿ ಡೌನ್ ಆಯ್ತದೆ ಅಂತ ನಾನು ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ. ಇದನ್ನು ಮನದಟ್ಟು ಮಾಡಿಕೊಂಡು ಪ್ರತಿಯೊಬ್ಬರು ಅನುಸರಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತರಿಗೆಲ್ಲ.